ಈಗ ಏಳನೆಯದಾಗಿ ತುಲಾರಾಶಿ. ತುಲಾರಾಶಿಗೆ ಶನಿ ಗ್ರಹ ಇಲ್ಲಿಯವರೆಗೆ 5ನೇ ಮನೆಯಲ್ಲಿ ಇತ್ತು. ಪಂಚಮ ಶನಿ ಎಂಬ 5ನೇ ಮನೆಯಲ್ಲಿತ್ತು. ಇನ್ನು ಮುಂದೆ 6ನೇ ಮನೆಗೆ ಬರಲಿದೆ. ಇಲ್ಲಿಯವರೆಗೆ ನಿಮ್ಮ ರಾಶಿಗೆ ಗುರುಗ್ರಹ 8ನೇ ಮನೆಯಲ್ಲಿತ್ತು. ಅದು 9ನೇ ಮನೆಗೆ ಬರಲಿದೆ. 9ನೇ ಮನೆ ಬಹಳ ಶ್ರೇಷ್ಠವಾದ ಸ್ಥಾನ ಗುರುಗ್ರಹಕ್ಕೆ. ಅದು ಗುರು ಬಲ ಬಂದಿದೆ ಎಂದು ಹೇಳ್ತಾರೆ ಅದಕ್ಕೆ. ಈಗ 6ನೇ ಮನೆಯೂ ಬಹಳ ಶ್ರೇಷ್ಠ ಶನಿ ಗ್ರಹಕ್ಕೆ. ಆದ್ರಿಂದ ಈ ಶನಿ ರಾಶಿ ಬದಲಾವಣೆಯಲ್ಲಿ ಅತ್ಯಂತ ಯೋಗಗಳನ್ನು ಪಡೆಯುವಂತ ರಾಶಿ ಅಂದ್ರೆ ಅದು ತುಲಾ ರಾಶಿಯವರೇ. ಶನಿ 6ನೇ ಮನೆಗೆ ಬರಲಿದೆ, ಗುರು 9ನೇ ಮನೆಗೆ ಬಂದು ಲಗ್ನವನ್ನು ನೋಡಲಿದೆ. ಈ ಕಾರಣದಿಂದ ಬಹಳ ಶ್ರೇಷ್ಠವಾದ ಫಲಗಳನ್ನು, ಆಲ್ರೆಡಿ ನಿಮ್ಮ ರಾಶಿಗೆ ಯೋಗಾಧಿಪತಿಯಾದ ಶನಿ ಗ್ರಹ 6ನೇ ಮನೆಗೆ ಹೋಗ್ತಾನೆ. ಇದರಿಂದ ನಿಮ್ಮ ವೃತ್ತಿಯಲ್ಲಿ ಉದ್ಯೋಗದಲ್ಲಿ ಏಳಿಗೆ ಆಗುತ್ತೆ. ಅಂದುಕೊಂಡ ಕಾರ್ಯಗಳು ಎಲ್ಲವೂ ಸಕ್ಸಸ್ ಆಗುತ್ತೆ. ಕೆಲಸ ಇಲ್ಲದೆ ಇರೋರಿಗೆ ಕೆಲಸ ಸಿಗುತ್ತೆ. ಕೆಲಸಕ್ಕೆ ಹೋಗ್ತಾ ಇರೋರಿಗೆ ಪ್ರಮೋಷನ್ ಸಿಗುತ್ತೆ. ವ್ಯಾಪಾರದಲ್ಲಿ ಇರೋರಿಗೆ ಇನ್ನೂ ಹೆಚ್ಚು ಲಾಭ ಬರುತ್ತೆ. ಗಂಡ ಹೆಂಡತಿ ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ಮಕ್ಕಳು ಚೆನ್ನಾಗಿ ಓದ್ತಾರೆ. ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತೆ ಒಬ್ಬರಿಗೊಬ್ಬರು ಸಪೋರ್ಟ್ ಆಗಿರ್ತಾರೆ. ನೀವು ಕೇಳದೇನೆ ನಿಮಗೆ ಸಹಾಯಗಳು ಒದಗಿ ಬರುತ್ತದೆ. ಮುಂಚೆ ಎಲ್ಲ ಕೇಳಿದ್ರೆ ಸಿಗಲ್ಲ ಅನ್ನೋ ತಾಪತ್ರೆ ಇತ್ತು. ಪಂಚಮ ಶನಿಯಿಂದ ಮಕ್ಕಳಿಂದ ತೊಂದರೆಗಳನ್ನು ಅನುಭವಿಸ್ತಾ ಇದ್ರಿ. ಮಕ್ಕಳು ಹೇಳಿದ ಮಾತು ಕೇಳಲ್ಲ ಅಥವಾ ಸರಿಯಾಗಿ ಓದಲ್ಲ. ಬೆಳೆದಿರೋ ಮಕ್ಕಳಾದ್ರೆ ನಮ್ಮಿಂದ ದೂರ ಹೋಗ್ತಾ ಇದ್ದಾರೆ, ಬಂದು ಮಾತಾಡ್ಸಲ್ಲ. ಈ ರೀತಿಯ ಸಮಸ್ಯೆಗಳು ಎಲ್ಲವೂ ಬಗೆಹರಿದು ಇನ್ನು ಮುಂದೆ ಎಲ್ಲವೂ ನಿಮಗೆ ಅನುಕೂಲವಾಗಿ, ನಿಮಗೆ ಸಪೋರ್ಟ್ ಆಗಿ ನೀವು ಅಂದುಕೊಂಡಂತೆ ಆಗುತ್ತದೆ. ಅದರಲ್ಲೂ ಗುರುಗ್ರಹ ಲಗ್ನವನ್ನು ನೋಡೋದು ಬಹಳ ಶ್ರೇಷ್ಠ. ಶನಿ ಗ್ರಹದಿಂದ ತೊಂದರೆಗಳು ಉಂಟಾಗದೇ ಇದ್ರೇನೆ ಅದೇ ದೊಡ್ಡದು. ಅದರಲ್ಲೂ 3, 6, 11ನೇ ಸ್ಥಾನ ಬಹಳ ಶ್ರೇಷ್ಠವಾದ ಸ್ಥಾನವಾಗಿರೋದ್ರಿಂದ ಇಲ್ಲಿಗೆ ಬರುವ ಶನಿಯಿಂದ ನಿಮಗೆ ಬಹಳ ಅನುಕೂಲವಾಗಲಿದೆ. ಇನ್ನು 2.5 ವರ್ಷಗಳು, ಗುರುಗ್ರಹ 1 ವರ್ಷ ಇರುತ್ತೆ, ಶನಿ ಗ್ರಹ 2.5 ವರ್ಷಗಳು ನಿಮಗೆ ಅನುಕೂಲವಾಗಿದೆ. ಸೊ ಈ ಸಂದರ್ಭದಲ್ಲಿ ನೀವು ಅಂದುಕೊಂಡ ಕಾರ್ಯಗಳನ್ನು ಎಲ್ಲವನ್ನು ಸಾಧಿಸಿಕೊಳ್ಳಬಹುದು. ಮನೆ ಕಟ್ಟದೇ ಇದ್ರೆ ಮನೆ ಕಟ್ಕೋಬಹುದು, ಸೈಟ್ ತಗೊಳ್ಳೋದಿದ್ರೆ ಸೈಟ್ ತಗೋಬಹುದು, ಒಡವೆಗಳನ್ನು ಹೆಚ್ಚಾಗಿ ಮಾಡ್ಕೋಬಹುದು, ಮನೆಗೆ ಬೇಕಾದ ವಸ್ತುಗಳನ್ನು ಖರೀದಿಸಬಹುದು. ಈ ರೀತಿ ನೀವು ಅಂದುಕೊಂಡ ಕಾರ್ಯಗಳನ್ನೆಲ್ಲ ಈ ಸಂದರ್ಭದಲ್ಲಿ ಸಾಧಿಸಿಕೊಳ್ಳಬಹುದು. ಅತ್ಯಂತ ಶುಭಕರವಾದ ಇದು ರಾಶಿ ಬದಲಾವಣೆ ಆಗಿದೆ ತುಲಾ ರಾಶಿಯವರಿಗೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಪುಸ್ತಕಗಳು 4 ಪುಸ್ತಕಗಳು ಇದೆ. ನೀವು ಜ್ಯೋತಿಷ್ಯರೇ ಭಾಗ 1, ಭಾಗ 2 ಮತ್ತು ನ್ಯೂಮರಾಲಜಿ ಬುಕ್ ಒಂದಿದೆ, ನೀವು ಸಂಖ್ಯಾಶಾಸ್ತ್ರಜ್ಞರೇ ಅಂತ. ಈಗ ಹೊಸದಾಗಿ ಕವಡೆಗಳು ಮಾತನಾಡುತ್ತವೆ ಎಂಬ ಪುಸ್ತಕವು ಕೂಡ ಇದೆ. ಇದಲ್ಲದೆ ಜ್ಯೋತಿಷ್ಯ ಶಾಸ್ತ್ರದ ಬೇಸಿಕ್ಕು, ಹೈಯರು, ಅಡ್ವಾನ್ಸು, ನಕ್ಷತ್ರ ಮತ್ತು ಪರಿಹಾರ ಕ್ಲಾಸ್ ಇದೆ. ದೇವಿ ಉಪಾಸನೆ, ಯಂತ್ರ ಮಂತ್ರ, ಇದು ನೇರ ಕಾರ್ಯಾಗಾರಗಳು. ಬುಕ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲವಾದ ಸಮಯದಲ್ಲಿ ಮಾಡಿಕೊಡಲಾಗುತ್ತದೆ. ಎಲ್ಲರಿಗೂ ಭಗವತಿ ಅನುಗ್ರಹಿಸಲಿ. ನಮಸ್ಕಾರ.